ಇವತ್ತಂತೆ ನಮ್ಮ ಎಸ್ ಎನ್ ಕೃಷ್ಣ ಅವರು ನಮ್ಮ ಮಧ್ಯದಲ್ಲಿಲ್ಲ. ಅದಕ್ಕಾಗಿ ಇಂದು ಮತ್ತು ನಾಳೆ ಈ ಒಂದು ಸಂತಾಪ ಸೂಚಕ ದಿನಗಳು ದಾಟಿ ಹೋಗೋದು ಭಾಳಷ್ಟು ಸಾಧ್ಯತೆಗಳಿದ್ದಾವೆ. ಸಾಧ್ಯತೆಲ್ಲ ನಿಶ್ಚಿತವಾಗಿ ಆಗ್ತಾವೆ. ಇನ್ನು ಉಳಿದದ್ದು ಎಷ್ಟಪ್ಪ ಅಷ್ಟರಲ್ಲಿ ಏನು ಆಗ್ಬೋದು? 5 ಮಸೂದೆಗಳು ಪಾಸ್ ಆಗ್ಬೋದಾ? ಜೊತೆಗೆ ಇವೆಲ್ಲ ನಾವೇನು ಮಾತಾಡಿದ್ವಿ ಇವರು ಬೇಡಿಕೆಗಳು ಈಡೇರ್ಬೋದಾ? ಬರೀ ಆಶ್ವಾಸನೆ ಕೊಡೋದಲ್ಲ, ಬರೋದು ಭೇಟಿ ಆಗೋದು, ಮಾಡ್ತೀವಿ ಅಂತ ಅಪ್ಲಿಕೇಶನ್ ಫಾರ್ಮ್ ತೊಗೊಳ್ಳೋದು ಹೋಗೋದು ಅಂತಲ್ಲ, ಪರಿಹಾರ ಆಗಬೇಕಾಗಿದೆ. ಈ ಪರಿಹಾರಗಳು ಆಗ್ಬೋದಾ, ಏನು ಎಂತು ಎತ್ತ ಅನ್ನೋದು ಸಹಿತ ಈಗ ಚರ್ಚೆ ಆಗ್ತಾಯಿದೆ. ಅದೇನೋ ಆಗಲಿ ಈಗಾಗಲೇ 2 ದಿನ ಅದು 1ನೇ ದಿನದಲ್ಲಿ ಒಂದಿಷ್ಟೇನೋ ಅನುಭವ ಮಂಟಪದ ಬಗ್ಗೆ ಅಲ್ಲಂಪುರಗಳ ಬಗ್ಗೆಯೂ ಚರ್ಚೆ ಆಯಿತು. ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಪಂಚಮಸಾಲಿ ಅವರ ರಿಸರ್ವೇಷನ್ನ ಸುಪ್ರೀಂ ಕೋರ್ಟ್ ತೆಗೆದದ. ಯಾಕಂದ್ರೆ ರಿಸರ್ವೇಷನ್ 2Aದಾಗ ಬರೋದಿಲ್ಲ ಅಂತೇಳಿ. ಮತ್ತು ಇವರು ಕೊಟ್ಟಂತಹ ಮುಸ್ಲಿಮರು 2 ಕೋಟಾನು ಅದು ಕಟ್ಟಾಗ್ಯದ. ಹೀಗಾಗಿ ಇದನ್ನು ನಾವು ಓಪನ್ ನಾಳೆ ಉತ್ತರ ಕೊಡೋದಂತ ಹೇಳಿದರು. ಇವತ್ತು ಈ ಪರಿಸ್ಥಿತಿ ಆಯಿತು. ನಮ್ಮ ಸಿದ್ದರಾಮಯ್ಯನವರು ನೋಡೋಣ ಇನ್ನೇನು ಮುಂದಿನ ದಿನದಲ್ಲಿ ಏನಾಗ್ಬೋದು ಅಂತೇಳಿ. ಮೋಸ್ಟ್ಲಿ ನಾಳೆ ಅಂದ್ಬಿಟ್ಟು ನಾಡ್ದ ಪಂಚಮಸಾಲಿಯವರಿಗೆ ಉತ್ತರ ಸಿಗ್ಬೋದು. ಬಟ್ ಅವರಿಗೆ ರಿಸರ್ವೇಷನ್ ಕೇಳ್ತಾ ಇದ್ದಾರೆ, ಅದು ಚರ್ಚೆ ಆಗಬೇಕಾಗಿದೆ. ಹೋಗಲಿ ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಏನೋ ಆಗಲಿ ಎಲ್ಲೋ ಆಗಲಿ ಅವರು ಪ್ರಯತ್ನ ಮಾಡಲಿ. ಯಾಕಂತಂದ್ರೆ ನಮ್ಮಲ್ಲೂ ಬಡವರು ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಸುಳ್ಳೇನಲ್ಲ, ಎಲ್ಲ ಜಾತಿಗಳಲ್ಲೂ ಬಡವರು ಶ್ರೀಮಂತರು ಅನ್ನೋದು ಇದ್ದೇ ಅದ. ಆರ್ಥಿಕವಾಗಿ ಹಿಂದುಳಿದವರು ಸಾಕಷ್ಟಿದ್ದಾರೆ. ಎಲ್ಲರೂ ಇವತ್ತು ರಿಸರ್ವೇಷನ್ ಕೇಳಿದ್ರೆ ಏನು ತಪ್ಪಿಲ್ಲ, ಆದರೆ ಕೊಡಲಿಕ್ಕೆ ಅಲ್ಲಿ ಅವಕಾಶ ಬೇಕಲ್ಲ ಅನ್ನುವಂಥ ಪ್ರಶ್ನೆ ಸಿದ್ದರಾಮಯ್ಯವರು. ಅದು ಹಿಂದುಳಿದ ವರ್ಗ ಸೇರುವುದಿಲ್ಲ ಅನ್ನೋ ಅವರು ವಾದ. ಯಾಕಂದ್ರೆ ಹಿಂದುಳಿದ ವರ್ಗದಿಂದ ಇದು ಬರಬೇಕಾಗಿತ್ತು, ರೆಕಮೆಂಡೇಷನ್ ಬಂದಿಲ್ಲ ಅನ್ನೋದೊಂದು ಅವ್ರ ಕಾರಣ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಯತ್ನಾಳರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು ಈ ಸರ್ಕಾರದ ಮೇಲೆ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ ಅಶೋಕ್ ಆಗಿರ್ಬೋದು, ಹಿಂದುಳಿದವರಾಗಿರ್ಬೋದು ಟೀಕೆ ಮಾಡ್ತಾಯಿದ್ದಾರೆ. ಮಾಡಲಿ, ಟೀಕೆ ತಪ್ಪೆಲ್ಲ ಮಾಡಲಿ, ಅದರ ವಸ್ತುಸ್ಥಿತಿಯನ್ನು ತಿಳ್ಕೊಂಡು ಅದರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಬಟ್ ಇದನ್ನು ನಮ್ಮ ಹಿಂದುಳಿದವರ ಆಯೋಗ ಒಪ್ಪು ಸಾಧ್ಯತೆ ಭಾಳ ಕಡಿಮೆ ಅಂತ ಹೇಳೋಣ. ಇವೆಲ್ಲ ಈ ಒಂದು ದಿನದಲ್ಲಿ ನಡೆಯುವಂಥ ಡೆವಲಪ್ಮೆಂಟ್ಗಳು, ಅದ್ರ ಬಗ್ಗೆ ನಿಮ್ಮೊಂದಿಗೆ ಮಾತಾಡಿದ್ದೀನಿ. ಮತ್ತೇನು ಉಳಿದಿರ್ಬೋದು ಇಲ್ಲ ಅಂತಲ್ಲ, ಅವುಗಳು ಸಹ ಮತ್ತೆ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇದು ಇವತ್ತಿನ ಇಲ್ಲಿಯವರೆಗಿನ ಅಧಿವೇಶನದ ಕುರಿತಾಗಿ ಕಂಡಂಥ ಕೆಲವು ವಿಷಯಗಳ ಮೇಲೆ ನಾವು ಚರ್ಚೆ ಮಾಡಿದ್ವಿ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ, ಎಸ್ 16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.